ಮಂಡ್ಯದ ಪ್ರತಿಷ್ಠಿತ ಗಾಯತ್ರಿ ವಿಪ್ರ ಮಹಿಳಾ ಮಂಡಳಿ ನೇತೃತ್ವದಲ್ಲಿ ಸಂವತ್ಸರಗಳ ಸಾರ್ಥಕ ಹೆಜ್ಜೆಯ ರಥೋತ್ಸವದ ಸಂಭ್ರಮದ ಅಂಗವಾಗಿ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಕಲ್ಯಾಣೋತ್ಸವವು ಶಂಕರಶಿವ ಪ್ರತಿಷ್ಠಾನದ ನೆಹರು ನಗರದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ಯಶಸ್ವಿಯಾಗಿ ನಡೆಯಿತು. ಗಾಯತ್ರಿ ವಿಪ್ರ ಮಹಿಳಾ ಮಂಡಳಿಯ ರಜತಮಹೋತ್ಸವದ ಸಂಭ್ರಮದಲ್ಲಿ ಇದೇ ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷದ ಅಷ್ಟಮಿ ಅಂಗವಾಗಿ ಲಕ್ಷ್ಮೀನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಜರುಗಿತು. ಸ್ವಾಮಿಗೆ ನಿರೀಕ್ಷಣೆ ಆಗಿದೆ. ಈಗ ಅಮ್ಮನವರು ಸ್ವಾಮಿ ಎಡಭಾಗದಲ್ಲಿ ಆಸೀನರಾಗ್ತಾರೆ. ವಾಮಾಂತೆ ಸಂಸ್ಥಿತ ಲಕ್ಷ್ಮಿ ಅಂತ ಹೇಳಿದ್ದಾರೆ. ಸ್ವಾಮಿ ಎಡಭಾಗದಲ್ಲಿ ವೇದ ಬ್ರಹ್ಮ ಡಾಕ್ಟರ್ ಶ್ರೀ ವಿ ಭಾನುಪ್ರಕಾಶ್ ಶರ್ಮಾ ಅವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಭಾನುಪ್ರಕಾಶ್ ಶರ್ಮಾ ಮತ್ತು ತಂಡದವರು ನೆರವೇರಿಸಿಕೊಟ್ಟರು. ಮಂಡ್ಯ ನಗರ ಸೇರಿದಂತೆ ವಿವಿಧ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಈ ವಿಶೇಷ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡರು. ಕಾರ್ಯಕ್ರಮದ ನೇತೃತ್ವವನ್ನು ಅಧ್ಯಕ್ಷರಾದ ಲಲಿತಾ ರಾವ್, ಕಾರ್ಯದರ್ಶಿ ವಿಮಲಾ ಪ್ರಕಾಶ್, ಆಶಾ ರಂಗನಾಥ್, ಲತಾ ರಾಧಾಕೃಷ್ಣ, ವಿಜಯ ಶ್ರೀಹರ್ಷ, ಭಾರತಿ ಅಡಿಗ, ಶಮಂತಕ ಪ್ರಭಾಕರ್, ರೂಪ ಮಂಜುನಾಥ್, ಮಮತಾ ರಮೇಶ್ ಹಾಗೂ ಆಡಳಿತ ಮಂಡಳಿ ಸದಸ್ಯರು ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಮಂಡ್ಯ ಕ್ಷೇತ್ರದ ಶಾಸಕರಾದ ಗಣಿಗ ರವಿಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಮತ್ತು ಅತಿಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶುಭವನ್ನು ಹಾರೈಸಿದರು ಮತ್ತು ಕಾರ್ಯಕ್ರಮದ ಧನ್ಯತೆಯನ್ನು ಪಡೆದುಕೊಂಡರು. ಕಾರ್ಯಕ್ರಮದ ಅಂಗವಾಗಿ ಎಲ್ಲ ಭಕ್ತರಿಗೂ ಕೂಡ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ನನ್ನ ಸರ್ಕಾರಿ ಅವಧಿಯಲ್ಲಿ ತನ್ನ ಸೇವಾವಧಿಯಲ್ಲಿ ಮಂಡ್ಯದ ಕೆಲಸ ಆತ್ಮತೃಪ್ತಿ ತಂದುಕೊಟ್ಟಿದೆ. ಇಲ್ಲಿನ ಜನರಿಂದ ಒಳ್ಳೆಯ ಕೆಲಸಗಳಿಗೆ ಸ್ಪಂದನೆ ಪ್ರೋತ್ಸಾಹ ಸಿಗುತ್ತದೆ ಎಂದು ಕರ್ನಾಟಕ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಟಿ.ಎಂ. ವಿಜಯಭಾಸ್ಕರ್ ತಿಳಿಸಿದರು. ಕಲಾಮಂದಿರದಲ್ಲಿ ಮಂಗಲ ಟಿ. ತಿಮ್ಮೇಗೌಡ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸಿದ್ದ ತಿಮ್ಮೇಗೌಡ ಜನಮುಖಿ ಆಡಳಿತ ಪ್ರಶಸ್ತಿ, ಲಿಂಗಮ್ಮ ದೊಡ್ಡಿ ತಿಮ್ಮೇಗೌಡ ಕೃಷಿಕ ಪ್ರಶಸ್ತಿ ಮತ್ತು ಎಂ.ಆರ್. ಶಶಿಕಲಾ ತಿಮ್ಮೇಗೌಡ ವಿದ್ಯಾರ್ಥಿ ಪುರಸ್ಕಾರ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಅವರು, ರಾಜ್ಯದ ದೇಶದ ಹಲವು ರಾಜಕಾರಣಿಗಳನ್ನು ನೋಡಿದ್ದೇನೆ. ಇದರಲ್ಲಿ ಇಷ್ಟವಾಗುವ ರಾಜಕಾರಣಿಗಳೆಂದರೆ ಮಂಡ್ಯದವರು. ಇಲ್ಲಿನ ಶಂಕರೇಗೌಡ, ಮಾದೇಗೌಡ, ಚೌಡಯ್ಯ 3 ಜನ ಆದರ್ಶರಾಗಿದ್ದರು ಅಂತ ಅವರು ಸ್ಮರಣೆ ಮಾಡಿಕೊಂಡರು. ಟಿ. ತಿಮ್ಮೇಗೌಡ ಅವರು ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುವ ಜೊತೆಗೆ ಮಂಗಲ ಗ್ರಾಮ ಅಭಿವೃದ್ಧಿಪಡಿಸುವುದರಲ್ಲಿ ಯಶಸ್ವಿಯಾಗಿ ಮಂಗಲವನ್ನು ಆದರ್ಶ ಗ್ರಾಮವಾಗಿ ಮಾಡಿದ್ದಾರೆ. ಅವರೊಬ್ಬ ಅಪರೂಪದ ಅಧಿಕಾರಿ ಮತ್ತು ಅತ್ಯುತ್ತಮ ಪ್ರಾಮಾಣಿಕ ಅಧಿಕಾರಿ ಅಂತ ಅವರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಮಂಗಲ ಟಿ. ತಿಮ್ಮೇಗೌಡ ಪ್ರತಿಷ್ಠಾನದ 3ನೇ ವರ್ಷದ ಒಂದು ಪ್ರಶಸ್ತಿ ಪ್ರದಾನ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭ ಈಗ ಉದ್ಘಾಟನೆ ನೋಡಿದ್ದೀವಿ. ಮಂಗಲ ಟಿ. ತಿಮ್ಮೇಗೌಡರ ಬಗ್ಗೆ ನಾನು ಹೆಚ್ಚಾಗಿ ಏನು ಹೇಳಬೇಕಾಗಿಲ್ಲ, ತನಗೆಲ್ಲರೂ ಗೊತ್ತಿದೆ. ಈ ಕಾಲೇ ಅವರ ಅಧಿಕಾರಾವಧಿಯಲ್ಲಿ ಮಾಡಿದ ಸಾಧನೆಗಳನ್ನೆಲ್ಲ ಪ್ರಾರಂಭದಿಂದ ಇಲ್ಲಿಯವರೆಗೆ ಏನೇನು ಸಾಧನೆ ಮಾಡಿದ್ರು ಅಂತನ್ನುವಂಥದ್ದನ್ನೆಲ್ಲ ತಾವು ಈ ಕಾಲೇ ನೋಡಿದೆ. ನಾನು ಸುಮಾರು 1978 ಈ ಆಸ್ಪತ್ರೆಗೆ ಬಂದೆ. ಈ ಆಸ್ಪತ್ರೆಗೆ ಬಂದ ವರ್ಷದಲ್ಲಿ ತಿಮ್ಮೇಗೌಡರ ತಂದೆ ತಿಮ್ಮೇಗೌಡರು ಅವರು ನನ್ನ ಮೊದಲೇ ರೋಗಿಯಾಗಿ ಬರ್ತಾಯಿದ್ರು. ಅವ್ರು ಯಾವಾಗಲೂ ಹೇಳಿದ್ರು, ಬಂದ ತಕ್ಷಣ ಎಲ್ಲ ನೋಡಿ ಪರೀಕ್ಷೆ ಮಾಡಿದ ತಕ್ಷಣ ನನ್ನ ಮಗ ಅಷ್ಟೆಂಟು ವಿಜಯಸ್ವಾಮಿ ಅಂತ ಮೊದಲನೇ ಪದ ಅವ್ರು ಹೇಳ್ತಿದ್ರು. ಯಾವಾಗಲೂ ಆ ತಂದೆಗೆ ತುಂಬ ಅವ್ರ ಮಗನ ಬಗ್ಗೆ ಹೆಮ್ಮೆ ಇತ್ತು. ಆ ಹೆಮ್ಮೆ ಗ್ರಾಮಾಂತರ ಪ್ರದೇಶದಿಂದ ಬಂದ ಅಧಿಕಾರಿಗಳಿಗೂ ಅರ್ಬನ್ ಲೈಫಿಂದ ಬಂದ ಅಧಿಕಾರಿಗಳಿಗೂ ತುಂಬ ವ್ಯತ್ಯಾಸ ಇದೆ. ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯ ಗ್ರಾಮೀಣ ಪ್ರದೇಶಕ್ಕೆ ಬಂದ ಅಧಿಕಾರಿಗಳಿಗೆ ಚೆನ್ನಾಗಿ ಅನ್ವಯಿಸ್ತದೆ. ಅರ್ಬನ್ ಲೈಫಿಗೆ ಪುಸ್ತಕದ ಅನುಭವ, ಕಷ್ಟದ ಅನುಭವ ಇರುವುದಿಲ್ಲ. ಹಾಗಾಗಿ ತಿಮ್ಮೇಗೌಡರು ಏನಾದರೂ ಒಂದು ಉತ್ತಮ ಸಾಧನೆ ಮಾಡಬೇಕಾದ್ರೆ ಅವರು ಗ್ರಾಮಾಂತರ ಪ್ರದೇಶದಿಂದ ಬಂದು ಒಂದು IAS ಅಧಿಕಾರಿಯಾಗಿ ಅವಕಾಶ ಸಿಕ್ಕಿದ ಮೇಲೆ ಅವರು ಮಾಡಿರುವಂಥ ಒಂದು ಏನು ಕೆಲಸ ಇದೆ ಅದು 10 ಜನ ರಾಜಕಾರಣಿಗಳು ಮಾಡುವಂಥ ಒಂದು ಕೆಲಸಕ್ಕೆ ಸಮನಾಗಿತ್ತು. ಈಗ ಒಬ್ಬ ಅಧಿಕಾರಿ ಉತ್ತಮ ಅಧಿಕಾರಿ ಆದರೆ ಅವರು 35 ವರ್ಷ ಸರ್ವಿಸಲ್ಲಿ ಇರ್ತಾರೆ.
ಒಬ್ಬ ರಾಜಕಾರಣಿ ಒಂದು 5 ವರ್ಷಕ್ಕೋ 4 ವರ್ಷಕ್ಕೋ ಬಂದು ಹೋಗ್ತಾರೆ. ಆದರೆ ಉತ್ತಮ ಅಧಿಕಾರಿ, ಪ್ರಾಮಾಣಿಕ ಹಾಗೂ ದಕ್ಷತೆ ಎರಡೂ ಇದ್ದರೆ ಆ ಅಧಿಕಾರಿಗಳು ಜನಸಾಮಾನ್ಯರ ಮನಸ್ಸಿನಲ್ಲಿ ಸದಾ ಇರ್ತಾರೆ. ಹಾಗಾಗಿ ತಿಮ್ಮೇಗೌಡರು ಯಾವ್ಯಾವ ಕ್ಷೇತ್ರ ಅವ್ರ ಅಸಿಸ್ಟೆಂಟ್ ಕಮಿಷನರ್ ಆಗಿ ಗುಲ್ಬರ್ಗ, ಬಿಜಾಪುರ ಕಡೆಯಿಂದ ಶುರುವಾಗಿ ಕೋಲಾರ, ಮಂಡ್ಯ ಎಲ್ಲ ಕಡೆ ಅವ್ರು ಏನೇನು ಯಾವ್ಯಾವ ಜಾಗದಲ್ಲಿ ಅಧಿಕಾರ ಮಾಡಿದ್ರು ಅಲ್ಲೆಲ್ಲ ಒಂದು ಚಾಪನ್ನ ಅವರ ನೆನಪನ್ನು ಬಿಟ್ಟು ಬಂದಿದ್ದಾರೆ. ಇದೇ ಒಬ್ಬ ವ್ಯಕ್ತಿಯ ಸಾಧನೆ ಮತ್ತು ಸಂಪತ್ತು. ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯದರ್ಶಿ ಕೆ ಜ್ಯೋತಿ ಅವರಿಗೆ ಟಿ ತಿಮ್ಮೇಗೌಡ ಜನ್ಮಕ್ಕೆ ಆಡಳಿತ ಪ್ರಶಸ್ತಿಯನ್ನು ಮದ್ದೂರು ತಾಲೂಕು ದೇವರಹಳ್ಳಿಯ ಪ್ರಗತಿಪರ ಕೃಷಿಕ ಮಹಿಳೆ ಸುವರ್ಣ SP ಅವರಿಗೆ ಲಿಂಗಮ್ಮ ದೊಡ್ಡಿ ತಿಮ್ಮೇಗೌಡ ಪ್ರಶಸ್ತಿಯನ್ನು ನಗದು ಪ್ರಶಸ್ತಿ ಫಲಕ ನೀಡಿ ಗೌರವಿಸಲಾಯಿತು. ಇದರ ಜೊತೆಗೆ UPSC ಪರೀಕ್ಷೆಯಲ್ಲಿ ಆಯ್ಕೆಯಾಗಿರುವ ಕರಡಳ್ಳಿಯ ಧನಂಜಯ ರಾಮಚಂದ್ರ ಮತ್ತು ಅಂಬಿಗರಹಳ್ಳಿಯ ಮುತ್ತೇಶ್ಗೌಡ ಅವರಿಗೆ ಅವರ ತಂದೆಯವರನ್ನು ಸನ್ಮಾನಿಸಲಾಯಿತು. ಮಂಗಲದ ವಿದ್ಯಾರ್ಥಿಗಳಾದ ಮಹೇಂದ್ರ ಹಾಗೂ ಕುಮಾರಿ ಪರೀಕ್ಷಿತ್ ಅವರಿಗೆ MR ಶಶಿಕಲಾ ತಿಮ್ಮೇಗೌಡ ವಿದ್ಯಾರ್ಥಿ ಪುರಸ್ಕಾರ ನೀಡಲಾಯಿತು. ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಜನಪದ ಸಂಗೀತ ಗಾಯನ ಮತ್ತು ತಿಮ್ಮೇಗೌಡರು ನಡೆದು ಬಂದ ಜೀವನ ಆದಿಯ ಕುರಿತಾದ ಕಿರುಚಿತ್ರ ಪ್ರದರ್ಶನವನ್ನು ಮಾಡಲಾಯಿತು. ಸಮಾರಂಭದಲ್ಲಿ AC ರಮೇಶ್, ಕೆಂಗೇರಿ ವಿಶ್ವ ಒಕ್ಕಲಿಗರ ಮಠದ ನಿಶ್ಚಲಾನಂದನಾಥ ಸ್ವಾಮೀಜಿ, ಸೌಮ್ಯನಾಥ ಸ್ವಾಮೀಜಿ, ಸತ್ಕೀರ್ತಿನಾಥ ಸ್ವಾಮೀಜಿ ಹಾಗೂ ತಿಮ್ಮೇಗೌಡರ ಪತ್ನಿ ಶಶಿಕಲಾ, ಪ್ರತಿಷ್ಠಾನದ ಅಧ್ಯಕ್ಷರಾದ ರಮೇಶ್, ವಿಜಯಕುಮಾರ್, M ಕೃಷ್ಣೇಗೌಡ, ಶಂಕರೇಗೌಡ, ಕುಮಾರಿ ಕನ್ನಿಕಾ, ಲಂಕೇಶ್, ಶಿವಣ್ಣ ಮಂಗಲ, ಪ್ರೊಫೆಸರ್ ಪ್ರಕಾಶ್, ಕೆಂಪರಾಜು, ಅರುಣಕುಮಾರ್, ಕಾಸವಾಡಿ, ಮಹಾದೇವ್, KD ಸುರೇಶ್ ಸೇರಿದಂತೆ ಅನೇಕರಿದ್ದರು. ಪರವಾನಗಿ ಭೂಮಾಪಕರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮಂಡ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯಾದ್ಯಂತ ಪರವಾನಗಿ ಭೂಮಾಪಕರು ತಮ್ಮ ವಿವಿಧ ನ್ಯಾಯಯುತ ಬೇಡಿಕೆಗಳ ಈಡೇರಿಸುವ ಅನಿರ್ದಿಷ್ಟ ಅವಧಿ ಮುಷ್ಕರ ಹಮ್ಮಿಕೊಂಡಿದ್ದಾರೆ. ಇದರಿಂದಾಗಿ ಕಳೆದ ಹಲವು ತಿಂಗಳಿಂದ ಅಳತೆ ಕಾರ್ಯಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು ಸಾರ್ವಜನಿಕರಿಗೆ ಹಾಗೂ ವಿಶೇಷವಾಗಿ ರೈತ ಸಮುದಾಯಕ್ಕೆ ತೊಂದರೆ ಉಂಟಾಗಿದೆ ಅಂತ ಹೇಳಿದರು. ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ರೈತರು ತಮ್ಮ ಜಮೀನುಗಳ ಹದ್ದುಬಸ್ತು ದುರಸ್ತಿ ಪೋಡಿ ಹಾಗೂ 11E ನಕ್ಷೆಗಳಿಗಾಗಿ ಈಗಾಗಲೇ ಸರ್ಕಾರಕ್ಕೆ ನಿಗದಿತ ಶುಲ್ಕವನ್ನು ಪಾವತಿಸಿದ್ದಾರೆ. ಆದರೆ ಭೂಮಾಪಕರ ಮುಷ್ಕರದ ಕಾರಣದಿಂದಾಗಿ ಕೆಲಸಗಳು ವಿಳಂಬವಾಗುತ್ತಿದ್ದು ರೈತರು ಅಲ್ಲದಾಡುವಂತಾಗಿದೆ ಅಂತ ಹೇಳಿದರು. ಕೃಷಿ ಚಟುವಟಿಕೆಗಳಿಗೆ ಹಾಗೂ ಸಾಲ ಸೌಲಭ್ಯಗಳನ್ನು ಪಡೆಯಲು ಈ ನಕ್ಷೆಗಳು ಅಗತ್ಯವಾಗಿದ್ದು ವಿಳಂಬದಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಅವರು ಹೇಳಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಇವತ್ತು ಏನು ಒಪ್ಕೊಂಡಿರ್ತಕ್ಕಂಥ ವಿಚಾರ ಅಂದರೆ ನಮ್ಮ ಈ ಒಂದು ನಾಡಿನಲ್ಲಿ ಕರ್ನಾಟಕದಾದ್ಯಂತ ಏನು ಈಗ ಯಾವುದು ಭೂಮಾಪನ ಇಲಾಖೆಯವರು ಅಳತೆ ಮಾಪನ ತೂಕ ಯಾವುದೂ ಮಾಡ್ತಾಯಿಲ್ಲ, ಯಾವುದೇ ಥರದ್ದು ಪೋಡಿ ಆಯ್ತಾ ಇಲ್ಲ, ದುರಸ್ತಿ ಆಯ್ತಾ ಇಲ್ಲ, ಭಾಳ ರೈತರಿಗೆ ಅನ್ಯಾಯ ಆಯ್ತಾ ಇದೆ, ತೊಂದರೆ ಆಯ್ತಾ ಇದೆ. ಇದನ್ನು ಮನಗಂಡು ದಂಡಾಧಿಕಾರಿಗಳು ಮಧ್ಯೆ ಪ್ರವೇಶ ಮಾಡಿ ಎಲ್ಲ ರೈತರಿಗೆ ಮತ್ತು ಗ್ರಾಹಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿ. ಜೈ ಹಿಂದ್, ಜೈ ಕರ್ನಾಟಕ. HK ಸೋಮಶೇಖರ್, ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡಿಗರ ಸಾರಥ್ಯದಲ್ಲಿ ಮಂಡ್ಯ. ಈ ಸಂದರ್ಭದಲ್ಲಿ ಕರವೇ ಸಂಘಟನೆಗಳ ಒಕ್ಕೂಟದ ರಾಜ್ಯ ಕಾರ್ಯಾಧ್ಯಕ್ಷರಾದ ಸೋಮಶೇಖರ್, ಮಹಾದೇವು, ಮಂಜುನಾಥ್, ಇಂದ್ರಕುಮಾರ್, ಪರಮೇಶ್, ರೇವಣ್ಣ, ಜಯರಾಮು, ಪ್ರದೀಪ್, ಶಿವಲಿಂಗೇಗೌಡ, ನರಸಪ್ಪಗೌಡ, ಶಿವರಾಜು ಸೇರಿದಂತೆ ಅನೇಕರು ಹಾಜರಿದ್ದರು. ಭಾರತ ರತ್ನ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಅಂಬೇಡ್ಕರ್ ಹಬ್ಬವನ್ನಾಗಿ ಮಳವಳ್ಳಿ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಸಿದ್ಧಾರ್ಥನಗರ ಬಡಾವಣೆಯ ವಿಶ್ವಜ್ಞಾನಿ ಅಂಬೇಡ್ಕರ್ ಆಚರಣಾ ಸಮಿತಿ ಹಾಗೂ 2 ದಿನಗಳ ಕಾಲ ಇಲ್ಲಿನ ಅಂಬೇಡ್ಕರ್ ಪುತ್ಥಳಿ ಆವರಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಗೀತಗಾಯನದ ಜೊತೆಗೆ ಅಲಂಕೃತ ಬೆಳ್ಳಿ ರಥದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಯಿತು. ಸಿದ್ಧಾರ್ಥನಗರ ಬಡಾವಣೆಯ ಬೀದಿ ಬೀದಿಗಳಲ್ಲಿ ಸಾಗಿದ ಮೆರವಣಿಗೆ ಬರುವ ರಸ್ತೆಯುದ್ದಕ್ಕೂ ಜನರು ತರಲಿ ತೋರಣಗಳೊಂದಿಗೆ ರಂಗೋಲಿ ಬಿಡಿಸಿ ಅದ್ದೂರಿ ಸ್ವಾಗತ ಕೋರಿದರು. ಅಂಬೇಡ್ಕರ್ ಪುತ್ಥಳಿ ಆವರಣದಲ್ಲಿ ಮಕ್ಕಳು, ಮಹಿಳೆಯರಿಗೆ ಆಟೋಟ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ ಸೇರಿ ಹಲವು ಸ್ಪರ್ಧೆಗಳನ್ನು ಏರ್ಪಡಿಸಿ ವಿಜೇತರಿಗೆ ಬಹುಮಾನಗಳನ್ನು ಕೂಡ ವಿತರಣೆ ಮಾಡಲಾಯಿತು. ರಾಷ್ಟ್ರಪತಿ ವಿಜೇತ ಅಮ್ಮ ರಾಮಚಂದ್ರ ತಂಡದಿಂದ ಗೀತಗಾಯನ ಕಾರ್ಯಕ್ರಮ ನಡೆಯಿತು. ವಿಚಾರ ಅಂದಾಗ ಮಳೆ, ಗಾಳಿ, ಬಿಸಿಲು, ಬಿರುಗಾಳಿ ಏನು ಲೆಕ್ಕಿಸಬಾರ್ದು. ನಾವು ಆ ಕೆಲಸವನ್ನ ಸಿದ್ಧಾರ್ಥನಗರ ಯುವಕರು ನಿನ್ನೆ ಸಂಜೆ ಮಾಡಿದ್ದಾರೆ. ನಾನೇ ನನ್ನ ಕಣ್ಣಿಂದ ನಾನು ನೇರವಾಗಿ ನೋಡಿದಂಥ ದೃಶ್ಯ ನನಗೆ ತುಂಬ ಹೆಮ್ಮೆಯಾಗಿದೆ. ಹೃದಯ ಸಂಘದ ಎಲ್ಲ ಸ್ನೇಹಿತರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಮೊದಲನೇದಾಗಿ ಬಯಸ್ತೇನೆ. ಮೊದಲಿಗೆ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಗಣ್ಯರು ಬಾಬಾ ಸಾಹೇಬರಿಗೆ ನಮನ ಸಲ್ಲಿಸಿದರು. ವೇದಿಕೆ ಕಾರ್ಯಕ್ರಮವನ್ನು ಮಾಜಿ ಶಾಸಕ ಅನ್ನದಾನಿ ಉದ್ಘಾಟಿಸಿ ಜೊತೆಲಿದ್ದ ವೇದಿಕೆಯರು ಕೂಡ ಕಾರ್ಯಕ್ರಮಕ್ಕೆ ಸಾಥ್ ನೀಡಿದರು. ಸಮಾರಂಭದಲ್ಲಿ ದರ್ಶನ್ ಬಿ ಸೋಮಶೇಖರ್, ನಟ ಸಾಯಿ ಕೃಷ್ಣ, ಚಿಂತಕರಾದ ಡಾಕ್ಟರ್ ಲಕ್ಷ್ಮಣ್, ಮಹಾದೇವಪ್ಪ, ಕಲ್ಲೇರಪುರ,
ಡಾಕ್ಟರ್ ಯಮದೂರ್ ಸಿದ್ದರಾಜು ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು. ಮೊದಲನೇದು ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದು, ಈ ದೇಶದಲ್ಲಿ 21 ವರ್ಷ ತುಂಬಿದಂತಹ ಪ್ರತಿಯೊಬ್ಬ ವ್ಯಕ್ತಿ, ಹೆಣ್ಣಾಗ್ಲಿ ಗಂಡಾಗ್ಲಿ, ಯಾವ ಜಾತಿ ಆಗ್ಲಿ, ಯಾವ ಧರ್ಮ ಆಗ್ಲಿ, ಪ್ರತಿಯೊಬ್ಬರಿಗೂ ವೋಟ್ ಹಾಕ್ತಕ್ಕಂಥ ಹಕ್ಕು ಕೊಡ್ಬೇಕಂತ. ಸರ್ಕಾರಿ ಬಾಲಕಿಯರ ಬಾಲಮಂದಿರ ಮಂಡ್ಯ ಇಲ್ಲಿ ಗೃಹಪಾಲಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ರಾಧಾರವರಿಗೆ ಪರಿಶಿಷ್ಟ ಜಾತಿಯೋಡು ಎಂಬ ಕಾರಣಕ್ಕೆ ಮಾನಸಿಕವಾಗಿ ಕಿರುಕುಳ ನೀಡಿ ಕೆಲಸ ಬಿಡುವಂತೆ ಮಾಡಿದ ಬಾಲಕಿಯರ ಬಾಲಮಂದಿರದ ಅಧೀಕ್ಷಕಿ ಮಂಜುಳರವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಪರ ಸಂಘಟನಾ ಒಕ್ಕೂಟದ ವತಿಯಿಂದ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸರ್ಕಾರಿ ಬಾಲಕಿಯರ ಬಾಲಮಂದಿರ ಮಂಡ್ಯದಲ್ಲಿ ಗೃಹಪಾಲಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ರಾಧಾರವರಿಗೆ ಅಲ್ಲಿನ ಅಧೀಕ್ಷಕರಾದ ಮಂಜುಳರವರು ಮಾನಸಿಕವಾಗಿ ಕಿರುಕುಳ ನೀಡಿ ಒತ್ತಡದಲ್ಲಿ ಕೆಲಸ ನಿರ್ವಹಿಸಿ ಮಾಡಿದ್ದಾರೆ ಅಂತ ಹೇಳಿದರು. ತಾವಾಗಿ ಕೆಲಸ ಬಿಟ್ಟು ಹೋಗುವಂತೆ ನಡೆದುಕೊಂಡಿದ್ದಾರೆ. ರಾಧಾರವರು ಗೃಹಪಾಲಕಿಯಾಗಿ ನೇಮಕಗೊಂಡ ದಿನದಿಂದಲೂ ಆಕೆಗೆ ನಿರಂತರವಾಗಿ ಮಂಜುಳರವರು ತಾನೊಬ್ಬ ಮಹಿಳೆ ಎಂಬುದನ್ನು ನೀಡದೆ ಶೋಷಣೆ ಮಾಡಿದ್ದಾರೆ ಅಂತ ಹೇಳಿದರು. ವಿಷಯ ಸರ್ಕಾರಿ ಬಾಲಕಿಯರ ಹೌಸ್ ಮಗರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶ್ರೀಮತಿ ರಾಧಾರವರಿಗೆ ಪರಿಶಿಷ್ಟ ಜಾತಿಯವರು ಎಂಬ ಕಾರಣಕ್ಕೆ ಮಾನಸಿಕವಾಗಿ ಕಿರುಕುಳ ನೀಡಿ ವರ್ಗಾವಣೆಗೊಳಿಸುವಂತೆ ಕೋರಿ ಹಾಗೂ ನೊಂದ ಮಹಿಳೆಗೆ ಕೆಲಸ ನಿರ್ವಹಿಸಲು ಅವಕಾಶ ರಾಧಾರವರಿಗೆ ಬೆಳಗ್ಗೆ 9ರಿಂದ ರಾತ್ರಿ 8 ಗಂಟೆವರೆಗೆ ಕೆಲಸ ನಿರ್ವಹಿಸುತ್ತಿದ್ದರೂ ಕೂಡ ಅನಾರೋಗ್ಯದ ಸಂದರ್ಭದಲ್ಲಿಯೂ ಕೆಲಸ ನಿರ್ವಹಿಸುವಂತೆ ಒತ್ತಡ ಹೇರಿ ಮಾನಸಿಕವಾಗಿ ಕಿರುಕುಳ ನೀಡಿದ್ದಾರೆ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಹೇಳಿದರು. ಈ ಹಿನ್ನೆಲೆಯಲ್ಲಿ ಮಂಜುಳರವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಅವರು ಮನವಿಯನ್ನು ಸಲ್ಲಿಸಿದರು. ಸರ್ಕಾರಿ ಬಾಲಕಿಯರ ಬಾಲಮಂದಿರದಲ್ಲಿ ಗೃಹಪಾಲಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಂಥ ರಾಧಾರವರನ್ನು ಪರಿಶಿಷ್ಟ ಜಾತಿಯವರು ಎಂಬ ಒಂದೇ ಕಾರಣಕ್ಕೆ ಅಲ್ಲಿ ಮಂಜುಳಾ ಎಂಬುವರು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಅವ್ರನ್ನ ಹುದ್ದೆಯಿಂದ ಅವರಾಗಿದ್ದವರೇ ರಾಜೀನಾಮೆ ನೀಡುವಂಥ ಕಿರುಕುಳವನ್ನು ಕೊಟ್ಟು ಅವ್ರನ್ನ ಅಲ್ಲಿಂದ ಕೆಲಸವನ್ನು ಬಿಡಿಸಿರ್ತಕ್ಕಂಥದ್ದು ಭಾಳ ತಿಂಗಳಿಂದನೂ ನಡೀತಾ ಇದೆ. ಅಲ್ಲಿ ವಿಚಾರ ಏನು ಅಂದರೆ, ಅಲ್ಲಿ ಮಕ್ಕಳು ಏನೋ ವಯಸ್ಸಿಗೆ ಬಂದಂಥ ಮಕ್ಕಳಾಗ್ಬೋದು, ಚಿಕ್ಕ ಮಕ್ಕಳಾಗ್ಬೋದು, ದೊಡ್ಡವರಾಗ್ಬೋದು, ಅಲ್ಲಿ ಏನೋ ಅವರ ಆರೋಪಗಳು ಅವು ಇವು ಏನಿರ್ತವೆ ಅಂಥ ಬಾಲಕಿಯರನ್ನ ಅಲ್ಲಿ ಇರಿಸುವಂಥ ಒಂದು ವ್ಯವಸ್ಥೆ ಇರ್ತದೆ. ಈಗ ಹೆಣ್ಮಕ್ಳು ಮದುವೆಗೆ ಮುಂಚಿತವಾಗಿ ವಿವಾಹ ಸಮಯದಲ್ಲೂ ಕೂಡ ಅವರು ಮದುವೆ ಸಂದರ್ಭದಲ್ಲೂ ಬಂದಂಥ ಮಕ್ಕಳನ್ನ ಇಲ್ಲಿ ಕೂಡಾಕುವಂಥ ಒಂದು ವ್ಯವಸ್ಥೆ ಪಾಲಕಿಯರ ಕರ್ತವ್ಯ ಇರ್ತದೆ. ಯಾಕೆಂದರೆ ಅವರು ವಯಸ್ಸನ್ನು ದಾಟಿ ಮದುವೆ ಆಗಿರ್ತಕ್ಕಂಥವ್ರು ಮತ್ತು ಇನ್ನಿತರ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿರ್ತಕ್ಕಂಥವ್ರನ್ನ ಅಲ್ಲಿ ಸರ್ಕಾರಿ ಬಾಲಕಿಯರ ಮಂದಿರದಲ್ಲಿ ಇರುವಂಥದ್ದು. ಅವರಿಗೆ ಊಟ ಉಪಚಾರ ವಿಚಾರದಲ್ಲಿ ಸರಿಯಾದ ಕಾಳು ಬೇಳೆ ಇನ್ನಿತರ ವ್ಯವಸ್ಥೆಯನ್ನು ಸರಿಯಾಗಿ ಊಟ ಕೊಡಲಿಲ್ಲ ಅಂತ ಇವರು ಪ್ರಶ್ನೆ ಮಾಡಲಾಗಿ ಏನೋ ರಾಧಾರವರು ಅವ್ರ ಮೇಲೆ ಇವೆಲ್ಲನೇ ನೀನು ಕೇಳ್ತೀಯನ್ನೋ ಒಂದೇ ಒಂದು ಕಾರಣದಿಂದ ಅಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ ಎತ್ತಿಡಿದ್ರು ಅನ್ನೋ ಒಂದು ಕಾರಣದಿಂದ ಅವ್ರನ್ನ ಕೆಲಸದಿಂದ ತೆಗೆದಿರ್ತಾರೆ. ಈ ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅವರಿಗೆ ಹುದ್ದೆಯನ್ನು ಕೊಡಬೇಕು. ಜೊತೆಗೆ ಅಲ್ಲಿರ್ತಕ್ಕಂಥ ಅವ್ಯವಹಾರದ ಬಗ್ಗೆ ಸಮಗ್ರವಾದ ತನಿಖೆಯನ್ನು ಮಾಡಿ ಈಗ ಏನಾಗಿದೆ ಅದೆಲ್ಲವನ್ನು ಸರಿಪಡಿಸಿ ಅದೆಂಥ ಬಲಾಢ್ಯರೇ ಇದ್ರೂ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೇವೆ. ಈಗ ಎಲ್ಲ ಸಂಘಟನೆಯ ಪ್ರಮುಖರುಗಳು ಇಲ್ಲಿ ಸೇರಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಇದೇನಾರು ಮುಂದುವರೆದ್ರೆ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕಬೇಕಾಗುತ್ತೆ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿಯನ್ನು ಸಲ್ಲಿಸಿ ಅವರಿಗೆ. ಪ್ರತಿಭಟನೆಯಲ್ಲಿ ಕರವೇ ಜಿಲ್ಲಾಧ್ಯಕ್ಷರಾದ ಜಯರಾಮು, ಪ್ರಗತಿಪರ ಸಂಘಟನೆಗಳ ಮುಖಂಡರಾದ ಸಂತೆಗೆರೆ ಬಸವರಾಜು, ದೇವರಾಜ್ ಕೊಪ್ಪ, ಟಿ.ಡಿ. ನಾಗರಾಜು, ತಗಳಿ ಸಂಧ್ಯಾ, ಸಿಂಬಿ ನಾಗನಗೌಡ, ಶೋಭಾ, ವೈರಮುಡಿ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಮೌಢ್ಯದ ಕತ್ತಲೆಯ ಕಾಲಘಟ್ಟದಲ್ಲಿ ನೆರಳುತ್ತಿದ್ದ ಸಮಾಜಕ್ಕೆ ಸತ್ಯ ಜ್ಞಾನದ ಪಥವನ್ನು ತೋರಿಸಿದ ಜ್ಞಾನಯೋಗಿ ಬಸವಣ್ಣನವರು ವಿಶ್ವದ ವಿಸ್ಮಯ ಅಂತ ನಿವೃತ್ತ IAS ಅಧಿಕಾರಿ ಡಾಕ್ಟರ್ ಸೋಮಶೇಖರ್ ಹೇಳಿದರು. ಮಂಡ್ಯದ ಗಾಂಧಿ ಭವನದಲ್ಲಿ ಶರಣರ ಸಂಘಟನೆ ವೇದಿಕೆ ವತಿಯಿಂದ ನಡೆದ ಬಸವಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕಳಬೇಡ, ಕೊಲೆಬೇಡ, ಹುಸಿ ನುಡಿಯಲು ಬೇಡ ಎಂಬ ಸರಳ ಸೂತ್ರವನ್ನು ಕೊಟ್ಟು ಉತ್ತಮ ಸಮಾಜ ನಿರ್ಮಾಣದ ಅಡಿಕಲ್ಲಕ್ಕೆ ಕೊಟ್ಟಿದ್ದಾರೆ. ಇದಕ್ಕಿಂತಲೂ ಸರಳವಾದ ಸೂತ್ರ ಶಾಂತಿಯುತ ಸಮಾಜಕ್ಕೆ ಮತ್ತೊಂದಿಲ್ಲ ಅಂತ ಹೇಳಿದರು. ಮಕ್ಕಳಿಗೆ ತಾಯಂದಿರು ಬಸವಣ್ಣನವರ ವಚನದ ಈ ಸಾಲುಗಳ ವಿಶಾಲಾರ್ಥವನ್ನು ತಿಳಿಸಿ ಹೇಳಿಕೊಡಬೇಕು ಅಂತ ಅವರು ಸಲಹೆಯನ್ನು ನೀಡಿದರು. ಸಂಪತ್ತು ಬೇಡ, ಅಧಿಕಾರ ಬೇಡ, ಸಿರಿ ಸೊಗಸುಗಳು ಬೇಡ, ಕೀರ್ತಿ ಮನ್ನಣೆಗಳು ಬೇಡ, ನನಗೆ ಏನು ಬೇಕು ಅಂದ್ರೆ ಆ ಅನುಭಾವಿ ಶರಣರ ವಚನಗಳು, ಅನುಭಾವಿ ಶರಣರ ಅನುಭವದ ಮುದ್ದು ರತ್ನಗಳು ನನಗೆ ಬೇಕು, ಅದನ್ನ ಕೊಡು ಅಂತ ಹೇಳಿ ಆದ್ಯ ವಚನಕಾರ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾನೆ. ಅಂತಹ ವಚನದ ಪಿತಾಮಹರು ಯಾರು? 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ರಚನೆ ಮೂಲಕ ವಿಶ್ವದ
ಒಂದು ವಿಭಿನ್ನವಾದಂತಹ ವಿಶಿಷ್ಟವಾದಂತಹ ಧರ್ಮವನ್ನ ಪ್ರತಿಪಾದನೆ ಮಾಡಿದಂಥವ್ರು ಯಾರು ಅಂದ್ರೆ ನಮ್ಮ ನಿಮ್ಮೆಲ್ಲರ ಅಣ್ಣ ಬಸವಣ್ಣ. ಬಸವಣ್ಣನವರು ಈ ವಿಶ್ವದ ಒಬ್ಬ ಮಹಾನ್ ಪಾರಮಿಕ ಪುರುಷರಾಗಿ ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವ ಹಾಗೆ ವಿಶ್ವವೇಂದ್ರ ಕುಟುಂಬ ಅನ್ನುವ ಮಾನವತಾವಾದವನ್ನ ಪ್ರತಿಪಾದನೆ ಮಾಡಿದಂತ ಬಸವಣ್ಣನವರ ಜಯಂತ್ಯುತ್ಸವವನ್ನ ನಮ್ಮ ಮಂಡ್ಯದ ಜನ ಇವತ್ತು ಶರಣರ ಸಂಘಟನಾ ವೇದಿಕೆಯ ಮೂಲಕ ಆಚರಿಸ್ತಾ ಇದ್ದಾರೆ. ಈ ಪವಿತ್ರವಾದ ಸಮಾರಂಭದಲ್ಲಿ ನಾವು ನೀವೆಲ್ಲ ಸಮಾವೇಶಗೊಂಡಿದ್ದೇವೆ. ಈ ಬಸವಣ್ಣನನ್ನ ಸ್ಮರಿಸಿಕೊಳ್ಳುವ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ರಾಮಯೋಗೇಶ್ವರ ಮಠ ದೇವಿ ಬೆಟ್ಟದ ಪರಮಪೂಜ್ಯರಾದ ಶ್ರೀ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಹಿಂದುಳಿದ ವರ್ಗಗಳ ನಾಯಕ ಎಲ್ ಸಂದೇಶ್ ಕೂಡ ಮಾತನಾಡಿ ಸಮಾಜವನ್ನು ಬಯಸುವ ಎಲ್ಲರೂ ಬಸವಣ್ಣನವರ ಭಕ್ತರಾಗಿರುತ್ತಾರೆ ಅಂತ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಬಸವಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಶರಣರ ಸಂಘಟನೆ ವೇದಿಕೆ ಅಧ್ಯಕ್ಷರಾದ ನಂದೀಶ್ ಕಾಡ್ಕೊತ್ತನಹಳ್ಳಿ, ಕಾಯಕಯೋಗಿ ಫೌಂಡೇಶನ್ ಅಧ್ಯಕ್ಷರಾದ ಎಂ ಶಿವಕುಮಾರ್, ಲಿಂಗಾಯತ ಸಂಘಟನೆಗಳ ವಕೀಲ ಎಂಬಿ ರಾಜಶೇಖರ್, ನಾಗರಾಜು, ಎಂಎಸ್ ಶಿವಪ್ರಕಾಶ್, ಮಂಜುನಾಥ್, ಮಣಿಸಗರ ಶಿವಲಿಂಗಪ್ಪ, ಡಾಕ್ಟರ್ ಹರ್ಷಬಸಪ್ಪ, ಕವಿತಾ, ಷಡಕ್ಷರಿ, ರಮೇಶ್ ಹಾಗೂ ಇನ್ನಿತರರಿದ್ದರು. ಇಂದಿನ ಮಕ್ಕಳಿಗೆ ಯುವಜನರಿಗೆ ಮಹಾಕಾವ್ಯಗಳ ಕುರಿತು ಅರಿವು ಮೂಡಿಸುವ ಅಗತ್ಯ ಇದ್ದು ಗಮಕದ ಮೂಲಕ ಜಾಗೃತಿ ಮೂಡಿಸಬೇಕೆಂದು ಡ್ಯಾಫೋಡಿಲ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಸುಜಾತ ಕೃಷ್ಣ ಅಭಿಪ್ರಾಯಪಟ್ಟರು. ಮಂಡ್ಯದ ವಿದ್ಯಾಗಣಪತಿ ದೇವಾಲಯದಲ್ಲಿ ಕರ್ನಾಟಕ ಗಮಕ ಕಲಾ ಪರಿಷತ್ತು ಬೆಂಗಳೂರು, ಮಂಡ್ಯ ಜಿಲ್ಲಾ ಗಮಕ ಕಲಾ ಪರಿಷತ್ ಘಟಕದ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ನಡೆದಂಥ ಕಾರ್ಯಕ್ರಮದಲ್ಲಿ ಗಮಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವಿದ್ಯಾಗಣಪತಿ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷ ಶಿವಲಿಂಗೇಗೌಡ, ಕಾರ್ಯದರ್ಶಿ ಕೃಷ್ಣಮೂರ್ತಿ, ಟ್ರಸ್ಟ್ನ ಸದಸ್ಯರಾದ ಬಸವರಾಜ್ ಸೇರಿದಂತೆ ಗಮಕಿ ವಿದ್ಯಾಶಂಕರ್ ನೇತೃತ್ವದಲ್ಲಿ ಇಡೀ ಕಾರ್ಯಕ್ರಮ ನಡೆಯಿತು. ಯುವ ಗಮಕಿ ರಮೇಶ್ ಬಡಿಗಾರ್ ಕುಮಾರವ್ಯಾಸ ಭಾರತದ ಕರ್ಣ ಭೇದನ ಕಾವ್ಯ ಭಾಗ್ಯವನ್ನು ವಚಿಸಿದರು. ಗಮಕಿ ಡಾಕ್ಟರ್ ಎಸ್ ಶ್ರೀನಿವಾಸ ಶೆಟ್ಟಿ ವಿದ್ವತ್ ಪೂರ್ಣ ವ್ಯಾಖ್ಯಾನದಿಂದ ಎಲ್ಲರ ಮೆಚ್ಚುಗೆ ಪಾತ್ರವಾದರು. ಗಮಕ ಪರಿಷತ್ನ ಜಿಲ್ಲಾ ಪ್ರತಿನಿಧಿ ಕಲಾಶ್ರೀ ವಿದ್ಯಾಶಂಕರ್ ಎಲ್ಲರನ್ನ ಸ್ವಾಗತಿಸಿದರು. ನಾಗಮಂಗಲದಲ್ಲಿ ವ್ಯಾಜ್ಯದಲ್ಲಿದ್ದ ಜಮೀನು ರೈತ ವೆಂಕಟೇಶ ಸುಪರ್ದಿಗೆ ಹೋಗುತ್ತದೆ ಎಂದು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜಮೀನಿಗೆ ಅಳವಡಿಸಿದ ಕಲ್ಲು ಕಂಬಗಳು, ತಂತಿಬೇಲಿ ಮತ್ತು CCTVಗಳನ್ನು ಕಿಡಿಗೇಡಿಗಳು ತಡರಾತ್ರಿ ಪುಡಿಪುಡಿ ಮಾಡಿರುವಂಥ ಘಟನೆ ಇತ್ತೀಚೆಗೆ ನಾಗಮಂಗಲ ತಾಲೂಕಿನ ಆಲ್ತಿ ಗ್ರಾಮದ ಕಂದನಹಳ್ಳಿ ಸರ್ವೆ ನಂಬರ್ 66ರ ಜಾಗದಲ್ಲಿ ನಡೆದಿದೆ. ಈ ಸಂಬಂಧ ನಾಗಮಂಗಲ ಗ್ರಾಮಾಂತರ ಠಾಣೆಯಲ್ಲಿ 10ಕ್ಕೂ ಹೆಚ್ಚು ಜನರ ಮೇಲೆ ದೂರು ದಾಖಲಾಗಿದೆ. ನೊಂದ ರೈತ ವೆಂಕಟೇಶ್ ಕಣ್ಣೀರಿಡುತ್ತಾ ಮಾತನಾಡಿ ತನ್ನ ನೋದನೆಯನ್ನು ವ್ಯಕ್ತಪಡಿಸಿದರು. ಈ ರೀತಿ ಕಿರುಕುಳ ನೀಡಿದರೆ ರೈತರು ವ್ಯವಸಾಯವನ್ನು ಯಾವ ರೀತಿ ಮಾಡಬೇಕು ಅಂತ ತಮ್ಮ ಅಸಹಾಯಕತೆ ವ್ಯಕ್ತಪಡಿಸಿದರು. 2004ರಲ್ಲಿ 5.30 ಎಕರೆ ಜಮೀನನ್ನು ಆಲ್ತಿ ಗ್ರಾಮದ ವೆಂಕಟೇಶ್ ಎಂಬ ರೈತ ಖರೀದಿ ಮಾಡಿದರು. ಆದರೆ ಅದೇ ಗ್ರಾಮದ ಅವರ ವಿರೋಧಿತ ಜಮೀನು ನಮಗೆ ಬರಬೇಕೆಂದು ತಕರಾರು ತೆಗೆದು ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗಿತ್ತು. ಮೊದಲ ಮತ್ತು ಎರಡನೇ ಹಂತದ ನ್ಯಾಯಾಲಯದಲ್ಲಿ ವೆಂಕಟೇಶ್ವರ ತೀರ್ಪು ಬಂದಿತ್ತು. ಆದರೆ ಅಂತಿಮ ತೀರ್ಪಿನಲ್ಲಿ ವೆಂಕಟೇಶ ಪರ ಜಮೀನು ಹೋಗುತ್ತದೆ ಎಂಬ ದುರುದ್ದೇಶದಿಂದ ಕಿಡಿಗೇಡಿಗಳು ಈ ರೀತಿ ಮಾಡಿದ್ದು ನೊಂದ ರೈತ ಕಣ್ಣೀರಿಡುತ್ತಾ ತನ್ನ ಮನವಿಯನ್ನು ಹೇಳಿಕೊಂಡಿದ್ದಾರೆ. ಸೇವಾ ಮನೋಭಾವ ಮತ್ತು ಯುದ್ಧ ಪೀಡಿತರ ನೆರವಿನ ಪ್ರತೀಕವಾಗಿರುವ ವಿಶ್ವ ರೆಡ್ ಕ್ರಾಸ್ ದಿನವನ್ನು ಪ್ರತಿ ವರ್ಷ ಮೇ 4ರಂದು ಜಗತ್ತಿನಾದ್ಯಂತ ಆಚರಿಸಲಾಗುತ್ತದೆ ಎಂದು ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ನ ಸಂಸ್ಥಾಪಕರಾದ ಹನ್ರಿ ಡೊನಾಲ್ಡ್ ಅವರ ಜನ್ಮದಿನದ ಅಂಗವಾಗಿ ಆಚರಿಸುತ್ತದೆ ಅಂತ ಮೀರಾ ಶಿವಲಿಂಗಯ್ಯ ತಿಳಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮೀರಾ ಶಿವಲಿಂಗಯ್ಯ ಅವರು
ಕ್ರಿಸ್ತಶಕ 1859ರಲ್ಲಿ ಇಟಲಿ, ಫ್ರಾನ್ಸ್ ಮತ್ತು ಆಸ್ಟ್ರಿಯಾ ರಾಷ್ಟ್ರಗಳ ನಡುವೆ ನಡೆದ ಸ್ವರ್ಣ ಯುದ್ಧದಲ್ಲಿ ಸಾವಿರಾರು ಮಂದಿ ಸೈನಿಕರು ಗಾಯಗೊಂಡು ನರಳುತ್ತಿರುವ ದೃಶ್ಯವನ್ನು ಸ್ಟಿಚ್ ವ್ಯಾಪಾರಿ ಹೆನ್ರಿ ಡೊನೆಟ್ ಕಣ್ಣಾರೆ ಕಂಡು ಯುದ್ಧದ ಭೀಕರತೆಯಿಂದ ಮನಸ್ಸಿಗೆ ಆಘಾತಗೊಂಡ ಅವರು ಸ್ಥಳೀಯರ ಸಹಾಯದಿಂದ ಗಾಯಾಳುಗಳಿಗೆ ಚಿಕಿತ್ಸೆ ಮತ್ತು ಆಶ್ರಯವನ್ನು ಕಲ್ಪಿಸಿದರು ಅಂತ ಅವರು ನೆನಪು ಮಾಡಿಕೊಂಡರು. ಒಂದು ಈ ರೆಡ್ ಕ್ರಾಸ್ ಒಂದು ಸೇವಾ ಮನೋಭಾವದಿಂದ ಒಂದು ಯುದ್ಧ ಪೀಡಿತರಿಗೆ ನೆರವು ಆಗಬೇಕು ಅಂತ ಹೇಳಿ ಪ್ರಾರಂಭ ಆಗಿದ್ದು ಇವಾಗ ಪ್ರತಿ ದೇಶದಲ್ಲೂ ಇದೆ, ಭಾರತದಲ್ಲೂ ಇದೆ. ಭಾರತದಲ್ಲೂ ಕೂಡ ಸಂವಿಧಾನದಲ್ಲಿ ಇದನ್ನು ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ. ಅದರ ಜೊತೆಗೆ ಈ ಒಂದು ನಮ್ಮ ಭಾರತದ ಒಂದು ರೆಡ್ ಕ್ರಾಸ್ಗೆ ಅಂದರೆ ನ್ಯಾಷನಲ್ ಲೆವೆಲ್ನಲ್ಲಿ ರೆಡ್ ಕ್ರಾಸ್ಗೆ ನಮ್ಮ ಪ್ರೆಸಿಡೆಂಟ್ ಆಗಿರ್ತಾರೆ. ಹಾಗೆ ಸ್ಟೇಟಲ್ಲಿ ಗವರ್ನರ್ ಅಧ್ಯಕ್ಷ ಆಗಿರ್ತಾರೆ ಮತ್ತು ಜಿಲ್ಲೆನಲ್ಲಿ DC ಅವರು ಅಧ್ಯಕ್ಷ ಆಗಿರ್ತಾರೆ. ಸೊ ಅವರ ಜೊತೆಗೆ ನಾವೆಲ್ಲರೂ ಸೇರಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದನ್ನು ಮಾಡ್ತಾ ಬರ್ತಿರ್ತೀವಿ. ಸೊ ಈ ಮುಖ್ಯವಾಗಿ ಎಲ್ಲರಲ್ಲೂ ಒಂದು ಮಾನವೀಯತೆಯ ಭಾವನೆಯನ್ನು ತರಬೇಕು ಅನ್ನೋದೇನೇ ಈ ಒಂದು ರೆಡ್ ಕ್ರಾಸಿನ ಉದ್ದೇಶ. ಸೊ ಹಾಗೆಯೇ ಒಂದು ಎಲ್ರಿಗೂ ಒಂದು ಸಹಕಾರ ಮನೋಭಾವ ಮತ್ತು ಒಂದು ಸಹಬಾಳ್ವೆಯನ್ನು ತರಬೇಕು ಮತ್ತು ಒಬ್ರಿಗೊಬ್ಬರಿಗೆ ನಾವು ಸೌಜನ್ಯವಾಗಿ ನಡ್ಕೊಳ್ಬೇಕು. ಇದೆಲ್ಲನೂ ಕೂಡ ಈ ರೆಡ್ ಕ್ರಾಸ್ ನಿಯಮಗಳಲ್ಲಿ ಅಡಕವಾಗಿದೆ. ಸೊ ಇದನ್ನ ಶಾಲೆ ಲೆವೆಲಲ್ಲೇ ಯಾಕೆ ಮಾಡ್ತೀವಿ ಅಂತಂದರೆ ಗಾಂಧೀಜಿಯವರು ಹೇಳಿದ್ದಾರೆ, ಪಬ್ಲಿಕ್ ಲೈಫ್ ಶುಡ್ ಬಿ ಸ್ಪಿರಿಚುವಲೈಸ್ಡ್ ಅಂತ ಹೇಳಿ. ಸೊ ಅಂತಂದರೆ ಈ ಒಂದು ಸಾರ್ವಜನಿಕರ ಜೀವನದಲ್ಲಿ ಈ ಆಧ್ಯಾತ್ಮಿಕ ಭಾವ ಬರಬೇಕು ಅಂತ ಹೇಳಿದ್ದಾರೆ. ಆಧ್ಯಾತ್ಮಿಕ ಭಾವ ಅಂದರೆ ತಪಸ್ಸು ಮಾಡೋದಲ್ಲ, ಒಂದು ಶಾಂತಿಯುತವಾದ ಭಾವ ಬರಬೇಕು, ಸಾಮರಸ್ಯದ ಭಾವ ಬರಬೇಕು. ಯಾವುದೇ ಒಂದು ಭೇದ ಭಾವ ಇಲ್ಲದೇ ನಾವು ಒಟ್ಟಿಗೆ ನಾವು ಈ ಒಂದು ಪ್ರಪಂಚದಲ್ಲಿ ಜೀವಿಸ್ತೀವಿ ಅನ್ನೋ ಭಾವ ಬರಬೇಕು ಅಂತ ಹೇಳಿದ್ದಾರೆ. ಸೊ ಈ ರೀತಿಯ ಒಂದು ಈ ಗುರಿಯನ್ನು ಇಟ್ಕೊಂಡು ರೆಡ್ ಕ್ರಾಸ್ ಇವತ್ತು ಮುಂದುವರಿತಾ ಇದೆ. ಕಾರ್ಯಕ್ರಮದ ಅಂಗವಾಗಿ ಮಾಂಡವ್ಯ ಇಂಟಿಗ್ರೇಟೆಡ್ PU ಕಾಲೇಜಿನ ಸಭಾಂಗಣದಲ್ಲಿ ನಡೆದಿದ್ದು ರೆಡ್ ಕ್ರಾಸ್ ಸಂಸ್ಥಾಪಕರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪನಮನ ಸಲ್ಲಿಸಿದರು. ವೇದಿಕೆಯಲ್ಲಿ ರಂಗಸ್ವಾಮಿ, ಯೋಗೇಶ್ ಮಂಗಲ, DP ಸ್ವಾಮಿ, ಪ್ರಾಂಶುಪಾಲರಾದ ಚಂದ್ರಶೇಖರ್, ರಮೇಶ್ ಸೇರಿದಂತೆ ಇತರರಿದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,